ಬೆಳ್ತಂಗಡಿ ತಾಲೂಕಿನ ಗೋಳಿಯಂಗಡಿ ಕುಕ್ಕೇಡಿ ಗ್ರಾಮದ ಗೋಳಿಯಂಗಡಿಯ ಸಮೀಪ ಇರುವಂತಹ ಪಟಾಕಿಯ ಗೋಡೌನ್ನಲ್ಲಿ ಸ್ಫೋಟ ಸಂಭವಿಸಿದ್ದು 3 ಸಾವನ್ನಪ್ಪಿರುವ ಘಟನೆ ನಿನ್ನೆ ರಾತ್ರಿ ಅಂದರೆ ನಿನ್ನೆ 5:30 ವೇಳೆಗೆ ನಡೆದಿರುವಂಥದ್ದು. ನಿನ್ನೆಯ ವರದಿಯನ್ನು ನಾವು ನಿಮಗೆ ಸಂಪೂರ್ಣವಾಗಿ ಕೊಟ್ಟಿದ್ವಿ. ಇವತ್ತು ಮತ್ತೆ ಇಲ್ಲಿಯ ಲೇಟೆಸ್ಟ್ ಅಪ್ಡೇಟನ್ನು ಕೊಡುವಂಥ ನಿಟ್ಟಿನಲ್ಲಿ ಈಗ ನಾವಿರುವಂತಹದ್ದು ಈ ಪಟಾಕಿ ಗೋಡೌನ್ ಇದ್ದಂತಹ ಸ್ಥಳದಲ್ಲಿ. ಇಲ್ಲಿ ಕಾಣ್ತಾ ಇರುವಂತಹ ಈ ಕಾಂಪೌಂಡ್ ಏನಿದೆ, ಈ ಪಟಾಕಿ ಗೋಡೌನ್ಗೆ ಸಂಬಂಧಪಟ್ಟ ಸಾಲಿಡ್ ಬಶೀರ್ ಅಥವಾ ಸೈಯದ್ ಬಶೀರ್ ಅನ್ನುವಂತಹ ಹೆಸರನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿಯ ತೋಟ ಇದು. ಈ ತೋಟದ ಒಳಭಾಗದಲ್ಲಿ ಆತ ಒಂದು ಪಟಾಕಿಯ ಗೋಡೌನನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಇಲ್ಲಿಂದ ಒಂದು ರಸ್ತೆ, ಅಂದರೆ ಈ ರಸ್ತೆಯ ಮೂಲಕ ಸಾಗಿದಾಗ ಒಂದು ಗೇಟ್ ಇದೆ ಅಲ್ಲಿ, ಅದರ ಜೊತೆಗೆ ಫ್ರಂಟ್ ಗೇಟ್ ಇನ್ನೊಂದು ಕಡೆ ಇದೆ. ಈ ಒಂದು ದೊಡ್ಡ ಕಾಂಪೌಂಡ್ ಮಾದರಿಯಲ್ಲಿ ಈ ದೊಡ್ಡ ಕಾಂಪೌಂಡನ್ನು ಮಾಡಿ ಒಳಭಾಗದಲ್ಲಿ ತೋಟದ ನಡುವಲ್ಲಿ ಒಂದು ಪಟಾಕಿಯ ಒಂದು ಗೋಡೌನನ್ನು ಮಾಡಿರುವಂಥದ್ದು. ಒಳಭಾಗಕ್ಕೆ ಪ್ರವೇಶ ಮಾಡೋ ಜೊತೆಗೆ ಅಲ್ಲಿರ್ತಕ್ಕಂಥ ಕೆಲವೊಂದು ಮನೆಗಳಿಗೆ ಹಾನಿಗೀಡಾಗಿದೆ. ಆ ಮನೆಗಳನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡುವ. ಇದೀಗ ನಾವು ಆ ಕಾಂಪೌಂಡ್ನ ಪಕ್ಕದಲ್ಲೇ ಇದ್ದೇವೆ. ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಅವರ ತುಕಡಿ ನಿಂತಿರುವಂತಹದ್ದು ಕೂಡ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿರುವಂಥ ಕಾಂಪೌಂಡ್ ವಾಲನ್ನು ಕೂಡ ನೋಡ್ತಾ ಇದ್ದೀರಿ. ಈ ತೋಟದ ವಿವಿಧೆಡೆ ಬಹಳಷ್ಟು ದೇಹದ ಛಿದ್ರಗೊಂಡಂತಹ ದೇಹದ ಭಾಗಗಳು ಬಿದ್ದಿರುವಂಥದ್ದನ್ನು ನಿನ್ನೆಯೂ ಕೂಡ ನಾವು ನಿಮಗೆ ತೋರಿಸಿದ್ದೇವೆ. ಇದು ತೋಟದ ಕಾಂಪೌಂಡು. ಆದರೆ ಆ ಒಂದು ಪಟಾಕಿಯ ಘಟಕ ಇರುವಂತಹ ಸುತ್ತಲೂ ಕೂಡ ಇಂಥದ್ದೇ ಕಾಂಪೌಂಡ್ ಇತ್ತು. ಆದರೆ ಕಾಂಪೌಂಡ್ ಇತ್ತು ಅನ್ನುವಂತಹ ಕುರುಹುಗಳು ಕೂಡ ಸಿಗದಂತಹ ರೀತಿಯಲ್ಲಿ ಕಾಂಪೌಂಡ್ಗಳು ಧ್ವಂಸ ಆಗಿರುವಂತಹದ್ದನ್ನು ತಾವೆಲ್ಲರೂ ಕೂಡ ನಿನ್ನೆ ನೋಡಿದ್ದೀರಿ. ಇದರ ಜೊತೆಗೆ ಅಲ್ಲಿ ಝೆಂಡೋ ಅವರ ಮನೆ, ನಿನ್ನೆ ನಾವು ಆ ಝೆಂಡೋ ಅವರ ಮನೆಯ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಿಮಗೆ ವಿವರಣೆಯನ್ನು ಕೊಟ್ಟು ತೋರಿಸಿದ್ವಿ. ಇದೀಗ ಅಲ್ಲಿ ತನಿಖೆ ಪ್ರಗತಿಗೊಂಡಿದ್ದು ಅಲ್ಲಿ SP ರಿಷಂತ್ ಅವರು, ಜೊತೆಗೆ ತಹಶೀಲ್ದಾರ್ AC ಎಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಜೊತೆಗೆ ವಿಧಿವಿಜ್ಞಾನದ ತಜ್ಞರು, ಜೊತೆಗೆ FSL ಎಲ್ಲರೂ ಕೂಡ ಬಂದಿರುವಂತಹದ್ದು. ಜೊತೆಗೆ ಈಗಾಗಲೇ ತನಿಖೆ ಚುರುಕುಗೊಳ್ತಾ ಇರುವಂಥದ್ದು. ಈ ಒಂದು ರಬ್ಬರ್ ತೋಟ ಅಥವಾ ಈ ತೆಂಗಿನ ತೋಟ, ಇದು ತೆಂಗಿನ ತೋಟ ಬಶೀರ್ ಅನ್ನುವಂಥ ವ್ಯಕ್ತಿಗೆ ಸೇರಿದ್ದು. ಆದರೆ ಈ ರಬ್ಬರ್ ತೋಟದಲ್ಲಿ ಕೈ ಮತ್ತು ಇತ್ಯಾದಿ ದೇಹದ ಭಾಗಗಳು ಸಿಕ್ಕಿರುವಂಥದ್ದನ್ನು ಕೂಡ ನೀವು ನಿನ್ನೆ ನೋಡಿದ್ದೀರಿ. ಇದು ಈಗ ಡೇ ಟೈಮ್ನ ವಿಜುವಲ್ ಯಾವ ರೀತಿಯಾಗಿ ಇದೆ ಇಲ್ಲಿ ಅನ್ನುವಂಥದ್ದು. ಇದೀಗ ಸಂಪೂರ್ಣವಾಗಿ ಇಲ್ಲಿಗೆ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಳ ಹೋಗಲಿಕ್ಕೆ ಯಾರಿಗೂ ಬಿಡೋದಿಲ್ಲ. ಸಂಬಂಧಪಟ್ಟವರು ಮಾತ್ರ ಒಳ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಉಳಿದವರು ಯಾರಿಗೂ ಕೂಡ ಒಳ ಹೋಗೋದಕ್ಕೆ ಅವಕಾಶಗಳಿಲ್ಲ. ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ವೆಂಕಪ್ಪ ಮತ್ತು ಕಮಲರವರು ವಾಸಿಸ್ತಾ ಇರುವಂತಹ ಮನೆ, ಈ ಮನೆಯ ದೃಶ್ಯವನ್ನು ನಿನ್ನೆ ರಾತ್ರಿಯ ದೃಶ್ಯ ನೀವು ನೋಡಿದರೆ, ಅದರ ಹಗಲೊತ್ತಿನಲ್ಲಿ ಅವರ ಮನೆಯ ಪರಿಸ್ಥಿತಿಯನ್ನು ನಿಮಗೆ ತೋರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ವೆಂಕಪ್ಪ ಮತ್ತು ಕಮಲರವರು ಅಕ್ಕಪಕ್ಕದವರು ಮತ್ತು ನೆರೆಹೊರೆಯವರು ಬಂದು ಅವರನ್ನು ವಿಚಾರಿಸ್ತಾ ಇದ್ದಾರೆ. ಅವರಿಗೆ ಅಗತ್ಯವಾಗಿ ಏನು ಬೇಕು ಅನ್ನುವಂಥದ್ದನ್ನು ಕೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವೆಂಕಪ್ಪಣ್ಣ ಒಣಸ್ವಂತವಲ್ಲಾರ ನೋಡಿ, ಇದು ಅವರ ಮನೆಯ ವಾಸ್ತವ ಪರಿಸ್ಥಿತಿ. ಸಂಪೂರ್ಣವಾಗಿ ಮನೆ ಧ್ವಂಸಗೊಂಡಿರುವಂಥದ್ದು, ಜೊತೆಗೆ ಸಂಪೂರ್ಣ ಮನೆ ನಾಶ ಆಗುವಂಥ ಪರಿಸ್ಥಿತಿ ಇದೆ. ಆ ರೀತಿಯಂಥ ಒಂದು ಸ್ಥಿತಿಯಲ್ಲಿ ಅವರು ಬದುಕ್ತಾ ಇದ್ದಾರೆ. ಬಹಳ ಕಣ್ಣೀರ ಧಾರೆ ನಿನ್ನೆಯಿಂದ ನಿರಂತರವಾಗಿ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಣ್ಣೀರಿನ ಕೋಡಿಯಲ್ಲಿ ಅವರು ಇದ್ದಾರೆ. ನಿರಂತರವಾಗಿ ಕಣ್ಣೀರು ಹರಿಸ್ತಾ ಇದ್ದಾರೆ. ಅಕ್ಕಪಕ್ಕದವರು ಬಂದು ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಅಮ್ಮ ದಾದನ್ಲ ಪಂಡೇರ ಎಲ್ಲ ಬರ್ತದ ದಾದನ್ಲ ಯೋಜನೆ ದಾಖಲೆ ಬರ್ತೀರಾ ದಾದ ಪಂಡೇರು ಪಂಡೇರು ಬುರ ಇಜ್ಜೇನಿ ಬುರ ಬುದ್ಧಿ ಪಡ್ದು ಮಂಡದ ಬೋಯರು ಅಂದ ಹೆಲ್ಪ್ ಮನ್ಪ ಪಂಡೇರ ತಾಲ ಪಂಡೇರ ಪಾದೇರು ಇತ್ತೇರು. ಧರ್ಮಸ್ಥಳದ SKDRDPಯ ಅಧಿಕಾರಿಗಳು ಕೂಡ ಇಲ್ಲಿಗೆ ಆಗಮಿಸಿ ಈ ಒಂದು ಮನೆಯ ಪರಿಸ್ಥಿತಿಯನ್ನು ನೋಡಿ ಅವಲೋಕಿಸಿದ್ದಾರೆ. ಜೊತೆಗೆ ಯಾವ ರೀತಿಯಾಗಿ ಮನೆಯನ್ನು ಸರಿಪಡಿಸ್ಬೋದು ಅಥವಾ ಏನು ಇವರ ಪರಿಸ್ಥಿತಿ ಅನ್ನುವಂಥದ್ದನ್ನು ಅವಲೋಕಿಸಿಕೊಂಡು ಅಥವಾ ಅದನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಅವರ ಮುಂದಿನ ತೀರ್ಮಾನವನ್ನು ಅವರು ಕೈಗೊಳ್ಳಬೇಕಷ್ಟೇ. ಈಗಾಗಲೇ ಅವರು ಹೇಳಿರುವಂತೆ, ಕಮಲರವರು ಹೇಳಿರುವಂತೆ ಅವರೆಲ್ಲ ಬಂದು ಹೋಗಿದ್ದಾರೆ ಅನ್ನುವಂಥದ್ದು. ಇದು ಮನೆಯ ಪರಿಸ್ಥಿತಿ. ಈಗ ನಿಮಗೆ ಪಂಚೇಶ್ ಅವರು ತಮ್ಮ ಕ್ಯಾಮರಾದ ಮೂಲಕ ತೋರಿಸ್ತಾ ಇರುವಂಥ ದೃಶ್ಯ ಇದು. ನಿನ್ನೆ ರಾತ್ರಿ ಇದೇ ದೃಶ್ಯವನ್ನು ನಾವು ನಿಮಗೆ ತೋರಿಸಿದ್ದು, ಆದರೆ ಅದರ ತೀವ್ರತೆಯನ್ನು ಹಗಲೊತ್ತಿನಲ್ಲೂ ಕೂಡ ನಿಮಗೆ ತೋರಿಸುವ ಅನ್ನುವಂಥ ಕಾರಣಕ್ಕಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ಕಮಲರವರ ಮನೆಗೆ ಇಲ್ಲಿ ಸ್ಥಳೀಯರೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಇದರ ತೀವ್ರತೆಯನ್ನು ನಿನ್ನೆ ಕಂಡುಕೊಂಡಿದ್ದಾರೆ. ಬಹಳಷ್ಟು ಜನ ಈ ತೀವ್ರತೆಯನ್ನು ಕಂಡುಕೊಂಡವರೇ ಇರೋದಿಲ್ಲಿ. ಅಮ್ಮ ಇರ್ ನಿಲ್ಲೋಲು ಎನ್ನೆಲ್ಲ ವಾಲ್ಪನೆ ಇತ್ತು ದಾದಾತನಿಲಾಗಿ ಎಂಕನ ಓಡು ಪುರ ತಂಬೆ ಓಡು ಪುರ ಜಾರ್ದನ ಸೀಟ್ ಜಾರ್ದನ ಬೊಕ್ಕ ಬಿರುಕು ಬಿಡ್ತನು ಗೋಡೆ ಇಲ್ಲದ ಏರು ಪುದಾರು ನೀಲಾಯ ಮೂಲ್ಯ
ನೀಲಾಯ ಮೂಲ್ಯ ನೀಲಾಯ ಮುಖದಿಂದ ಏತ್ ಡ್ಯಾಮೇಜ್ ಆದ್ರಿ ಅವು ದಂಬೆಡ್ದು ಮಿತ್ತಿರ್ದೆ ತಿರ್ತು ಜಾರ್ತನ್ ಬೊಕ ಸೀಟ್ಲ ಜಾರ್ತನ್ ತಿರ್ತು ಬೂಡ್ತುಂಡು ಓಡು ಪೂರ ಓಡು ಪೊಡಿ ಪೊಡಿ ಆತನ್. ಓಕೆ ಮೇಡಮ್ ನಮಸ್ತೆ ಏರ್ನ ಪುದಾರ ವೇದಾವತಿ ಹ್ಮ್. ಮುಂದೆ ಅಪ್ಪ ಇಲ್ಲೇ ಹ್ಮ್. ಎಂಕ್ಲು ಇಲ್ಲಡ ಪೋದಿತ್ತ ಬಣ್ಣಾಗ ಫೋನ್ ಮಂತೀರು ಇಂಚ ಬಾಂಬು ಪುಡ ನೂರ ಬಾಲೆ ಬಂಡದು ಅಂಚೆಂಕಲ್ ಬಣ್ಣಾಗ ಬಾಂಬು ಪುಡದು ಮುಕ್ಳು ಜೋಕ್ಲು ಪೂರ ಇತ್ತೇರಿಗೆ ಹ್ಮ್. ಅಂಚ ಅದು ಅಂತ ಒಂದು ಆಂಡು ಗೋಡೆ ಮಾತ ಸೀಟ್ ಮಾತ ಪುಡಾಂಡು. ಇತ್ತೆ ಅಲ್ಪ ಏತ್ ಡ್ಯಾಮೇಜ್ ಆತ ನಮ್ದು ತೋಜುಂಡು ಡ್ಯಾಮೇಜ್ ಒಂಜಿ ಎಂಕಲ ಕಿಚನ್ದ ಒಂಜಿ ಬಾತ್ರೂಮದ ಸೀಟ್ ಒಂಜಿ ಕೋಣೆದ ಇಲ್ಲಲ್ದನ್ನ ಪುದಾರ ಅವು ವಸಂತ್ಯ ಅಮ್ಮನ ಹೋದಾರೆ. ವಸಂತಿ ನಮಸ್ತೆ ನಮಸ್ತೆ. ಓಲಿ ಇಲ್ಲಿ ಇಲ್ಲು ತಿರ್ತಲ್ವ ಮಾಮಿನಲ್ಪ ತಿರ್ತಿಲ್ಲ ಪುದಾರಿನ ನೀಲಮ್ಮ ಇರ್ನ ಇಲ್ಲದರ್ನ ಆರಪದಾರ ಬರತ್ತೆಂದು ದಾದ ತಂದಿಲ್ಲ ಇಲ್ಲಲು ಅಂತೆ ನಾಲು ಪತ್ತು ಒಂಜಿ ಓಡು పోతుండు ಬುಕ್ಕಂತೆ ಗೋಡೆ ಪುಡಾತನ್ಗೆ ಗೋಡೆ ಅಕ್ಕ ಓಲಿ ಇಲ್ಲಿ ಅಲ್ಪನೆ ತಿರ್ತಿಲ್ಲ ಮೇರ್ನ ಅಕ್ಕನ ಪುದಾರಿನ ಊರ್ದ ಬರ ಮೇಲೆ ಬರ ಮೇಲೆ ಏರ್ನ ಇಲ್ಲದ ಪುದಾರ ಇಲ್ಲ ಇಲ್ಲದಾರ್ನ ಪರಮೇಶ್ವರ ನಾಯ್ಕ ಪರಮೇಶ್ವರ ನಾಯ್ಕ ದಾದ ತಂದಿಲ್ಲ ಇಲ್ಲದಂತೆ ಗೋಡೆಯಿಂದ ಆತನ ರೂಮುದ ಬುಕ್ಕೊಂಜಿ ಫ್ಯಾನ್ ಒಂದು ಇಂದು ಆತದ ಕಟ್ಟ ತೀರ್ತು ನೇಲ ಒಂದು ಇತ್ತಂಡು ಅಕ್ಕ ಒಂಜೆ ಇಲ್ಲ ಎಣ್ಣೆ ಇಲ್ಲದೆ ಅಂಜಿ ಪಾಪ ಬೆಂದಿರ್ದಡಿ ಸೇರಿಸಾದನ ಗೋಡೆ ಹಿಡ್ದು ಪೂರ ಸೀಟು ಉಂತುದುಂಡು ಇರ್ತು ತಿರ್ದು ಬೊಕ್ಕ ಬೆಂದಿರ್ದ ಪುಗೆ ಓಪುಣವು ತುಂಡಾತನ ಅಲಕ್ಕ ಆತಿ ಬೊಕ್ಕ ಲೆಪ್ಪದ ಮಾಡಿ ಪುಡಾದುಂಡು ಬೊಕ್ಕದ ಮರಿಯಾಲಡು ಗೊತ್ತಾವು ನೀರು ಬೀರು ನಜ್ಜ ಕೋಡೆ ಸೌಂಡ್ ಎತ್ತುತ್ತದೆ ಐನೇ ಕಾಲೈಕು ಐನೇ ಕಾಲೈಕು ಎನ್ನ ಪೂರ ಸೈರ ಏನೇ ಇನಿಕ್ಲಲ್ಲ ಹಾಕದಿಜ್ಜಿ ಮಂಡೆ ಒಪ್ರೆಸನ ಆತನ ಪೂರ ಇತ್ತೆ ಇನ್ನು ಅಟ್ಟೊಂದು ಉಂಡು ಅಯ್ಯಾನ ಜೆತ್ತದು ನಾನು ಕೋಡೆ ಇನಿಕ್ಲೈತೇನು ತುವಾರಂದೇ ಬತ್ತುನಲ್ಲಿ ಲಗೊಂದು ಅಂಚೆ ಇಂಕ ಪಾಲ ಏನು ಬದುಕುನೈಟ್ ಇಜ್ಜಾನು ಕೋಡೆ ಎನ್ನ ಮಗಾಗ ಪೋಡ್ತಿರ್ದು ಜೂ ಇಜ್ಜಿ ಅಮ್ಮ ತಾಯ್ತಮ್ಮ ಆತ ಮುಲ್ಲಿ ಮಿತ್ತಿರ್ದು ಸೆಲೆಪದ ಮಾಡಿಡ್ದೆ ಪುಡಾಯ್ಲಕ ಆತನು ಅಂಡ ಈ ನಿಕ್ಲೆನ್ನ ಓಡಿಗೆ ಪೋತಿಜ್ಜಿ ಯಾನು ವೃತ್ತಿ ಇಪ್ಪುನ ಎನ್ನ ಚಂದ್ರ ತಿನ್ಕುದಾರು ಬರ ಮೇಲೆ ಮನೆ ಎಂಕಲ್ಲ ಕೋಡೆ ಏತ್ ಕೊಡ್ತಗೋ ಇರು ಒಲ್ತಾರೆ ನಿಲ್ಲಡಿತ್ತೆ ಎಂಚ ಸೌಂಡ್ ಎಂಚ ಸೌಂಡ್ ಬಂಡ ಪಂಡ್ರೆ ನೆಜ್ಜಿ ಪೋಡ್ತು ಹೋತ ಜೋಕುಲ್ ಪೂರ ಬಾಂಬುದ ಲೆಕ್ಕನೆ ಜೋಕುಲ್ ಪೂರ ಪೋಡ್ತು ಹೋತ ಜೋಕುಲಂಡ ಯಾನ್ ಎನ್ನ ಮಗಳ ಮೇರೆ ಎನ್ನ ಕಂಡನಿ ಪಜ್ಜಿರು ಬೋದಿತ್ತೀರ ಅಕ್ಕುಲು ಕುಚ್ಚಿ ಜೋಕುಲ್ನ ಪೂರ ತರಿತು ಕುಚ್ಚಿ ದೆಪ್ಪರೆ ಬೋದಿತ್ತೀರ ಇಂಜನ ಅಂಚದ ಎಂಕ್ಲೆತ್ತಿ ಕೋಡೆ ಸ್ಫೋಟ ಅನಾಗ ಒಲಿತಾರೆ ಪೇನ್ ಇಲ್ಲದ ಪಿರಾವಡಿ ಇತ್ತೆ ಓಲಿ ಎಂಕ್ಲೆಲ್ಲ ಮುಲ್ಪನೆ 2 ಕಿಲೋಮೀಟರ್ ದುಂಬು 2 ಕಿಲೋಮೀಟರ್ ತುಂಬ ಒಂದು ಮುಲ್ಪನೆ ಈ ಕಾರ ಯಾತನ ಎಂಕ್ಲೆ ಒಂಥರ ಒಂದು ತೆಡ್ಲ ಹಾಕ್ಲೆ ಕಾಂಡು ತೆಡ್ಲ ಹಾಕ್ನ ಕೈಗಾರ ಬರ್ ಎಂಕ್ಲೊಂಜಿ ಕಪಾಟದ ಗ್ಲಾಸ್ ಪುಡ ತೀರ್ತು ಬುರ್ದುನು ಯಾನ್ ತೆಡ್ಲು ನೇನುದನ ಒಂದುನಾಗ ಇಡೀ ಕೈಗಾರ ಪುರನ ಇಂಗ್ಲೆ 5 ನಿಮಿಷ ಪಾತ್ಯಾರನೆ ಆತ ಜಪ್ಪಾಗ ಆತುಂದಾತನು ತೆಡ್ಲು ಲೆಗೊನಿ ಇಲ್ಲಿ ಪೂರ ಬತ್ತು ತೀಯರದ ದಾದನ್ ಸೌಂಡ್ ಸೌಂಡ್ ಆಯ್ತಾನ ಪೂರ ಪುಡದು ತಿರ್ತು ಬುರ್ದುನು ಅಲ್ಪ ಹಾಕಲ್ಲ ಅಂಚೆನೆ ಆತನು ಎಂಕ್ಲ ಅಪ್ಪನೇ ಪಾರು ಬತ್ತ ಒಂತವರ್ತಾನ ಬತ್ತ ಎಂಗ್ಲು ಅಪ್ಪ ಒಂಜಿ ಬೈಕ್ ತಿಕ್ಕನ ಬೈಕ್ ಹುಡುಗಲು ಒಂದು ಬತ್ತ ಅಲ್ಪ ಪಾಡ್ದು ನಡ್ತು ಬರ್ರ ಆತಜಿ ಕಾರ್ದ ಒಂದು ಪೂರ ಪಿಜಿನ ಬರ್ತಾರಲೆ ಕೊನೆ ಆತನು ಓಕೆ ಆ ಸ್ಫೋಟಗೊಂಡಂತಹ ಪ್ರದೇಶದಿಂದ ಮೇಲ್ಭಾಗದಲ್ಲಿರುವಂಥ ಮನೆ ಪ್ರಸಾದ್ ಅವರ ಮನೆ ಒಳಭಾಗಕ್ಕೆ ಹೋದಾಗ ಇಲ್ಲಿ ಬಿರುಕು ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ನೋಡುವ ಇದೆಲ್ಲವೂ ಕೂಡ ಅದರಿಂದನೇ ಹೋಗಿರುವಂಥದ್ದು ಅಂತ ಜೊತೆಗೆ ಇಲ್ಲಿ ಬಾಗಿಲು ಎಲ್ಲ ಡ್ಯಾಮೇಜ್ ಆಗಿದೆ ಜೊತೆಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಸಂಪೂರ್ಣ ಡ್ಯಾಮೇಜ್ ಆಗಿರುವಂಥ ಮನೆ ಜೊತೆಗೆ ಶೀಟ್ ಕೂಡ ಕೆಳಗಿಳಿದಿದೆ ಜೊತೆಗೆ ಕ್ರ್ಯಾಕ್ ಆಗಿದೆ ಶೀಟ್ ಕೂಡ ಕ್ರ್ಯಾಕ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಬಹಳಷ್ಟು ತೊಂದರೆಗಳು ಅಕ್ಕಪಕ್ಕದ ಸುತ್ತಲಿನ ಎಲ್ಲ ಮನೆಗಳಿಗೂ ಕೂಡ ಆಗಿರುವಂಥದ್ದು ಮತ್ತಷ್ಟು ಮನೆಗಳಿಗೆ ಹೋಗುವ ಇದೀಗ ನಾವು ಮೇಲ್ಭಾಗದಲ್ಲಿದ್ದೇವೆ ಆ ಸ್ಫೋಟಗೊಂಡಂತಹ ಪ್ರದೇಶದ ಮೇಲ್ಭಾಗ ಇದು ಜಿಂಡೋ ಅವರಿಗೆ ಸೇರಿದಂತಹ ರಬ್ಬರ್ ತೋಟ ಅದರ ಪಕ್ಕದಲ್ಲಿ ಸಂಪೂರ್ಣವಾಗಿ ಪೊಲೀಸರು ಕ್ರೈಮ್ ಸೀನ್ ಆಗಿರುವಂತಹ ಪ್ರದೇಶವನ್ನು ಮಹಜರು ಮಾಡುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ಇದೀಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಅಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಲ್ಲಿ ತನಿಖೆಗಳು ಬಹಳ ಜೋರಾಗಿ ಚುರುಕಿನಲ್ಲಿ ಆಗ್ತಾ ಇರುವಂಥದ್ದು ಇದಕ್ಕೆ ಪಟಾಕಿ ತಯಾರಿಕೆ ಕಾರಣವಾ ಅಥವಾ ಇನ್ನೇನಾದರೂ ಕಾರಣಗಳು ಇದಾವ ಅನ್ನುವಂಥದ್ರ ಕುರಿತು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ನಿರಂತರವಾದಂತಹ ತನಿಖೆ ಕಾರ್ಯ
ನಡೀತಾ ಇದೆ. ಪೊಲೀಸ್ನ ಪ್ರಮುಖ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ. ವಿಧಿವಿಜ್ಞಾನ ತಜ್ಞರು ಮತ್ತು ದೆಹಲಿ ಮತ್ತು ಬೆಂಗಳೂರಿನಿಂದ ವಿವಿಧ ತಜ್ಞರುಗಳು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ರಾಜಧಾನಿ ದೆಹಲಿಯಿಂದಲೂ ಕೂಡ ಕೆಲವು ತಜ್ಞರು ಆಗಮಿಸುವಂಥ ನಿರೀಕ್ಷೆಗಳಿದ್ದಾವೆ. ಅದರ ಜೊತೆಗೆ ಬೆಂಗಳೂರಿನಿಂದಲೂ ಕೆಲವು ತಜ್ಞರು ಆಗಮಿಸುವಂಥ ನಿರೀಕ್ಷೆಗಳಿದ್ದಾವೆ. ಈಗ ನಾವು ಮತ್ತೆ ಮೇಲ್ಭಾಗಕ್ಕೆ ಹೋಗ್ತಾ ಇದ್ದೀವಿ. ಈ ಮೇಲ್ಭಾಗದಲ್ಲಿ ಮತ್ತೊಂದು ಮನೆ ಸಂಪೂರ್ಣ ಡ್ಯಾಮೇಜ್ ಆಗಿರುವಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ಜಿಂಡೋ ಅವರ ಮನೆಯದ್ದು ಪರಿಸ್ಥಿತಿ ಹೇಗಿದೆ ಅಂತ ತೋರಿಸಿದ್ವಿ. ಅವರ ಅದೃಷ್ಟದಿಂದ ಬದುಕುಳಿದಿದ್ದಾರೆ. ಯಾಕಂತಂದರೆ ಕೇರಳಕ್ಕೆ ಹೋಗಿದ್ರು. ನೀವು ಕೇರಳಕ್ಕೆ ಯಾವ ಕಾರಣಕ್ಕೆ ಹೋಗಿದ್ದು? ಅಲ್ಲಿ ಇದು ಬಿಸಿನೆಸ್ ಉಂಟು ಕೇರಳದಲ್ಲಿ, ಅಲ್ಲಿ ഒരു ಮದುವೆ ഉണ്ട്, ಅದಕ್ಕೆ ಹೋಗಿದ್ದೆ. ಮದುವೆಗೆ ಹೋಗಿದ್ದು? ಮದುವೆ ಹೋಗಿದ್ದೆ. ಮದುವೆಗೆ ಹೋಗಿದ್ರಿಂದ ಬಚಾವಾಗಿದ್ರಿ? ಬಚಾವಾಗಿದ್ದೆ. ಎಷ್ಟು ದೂರ ನಿಮ್ಮ ಮನೆಗೂ ಆ ಒಂದು ಪಟಾಕಿ ತಯಾರಿಕಾ ಘಟಕಕ್ಕೂ? ಅವರು 20 ಮೀಟರ್. 20 ಮೀಟರ್ ಅಷ್ಟೇ? ಅಷ್ಟೇ. ಅಲ್ಲಿ ಏನು ಮಾಡ್ತಾ ಇದ್ರು ಗೊತ್ತುಂಟ ನಿಮಗೆ? ಅದು ಪಟಾಕ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬೇರೆ ಅದು ಇದುಂಟಲ್ಲ ಮೊದಲಿಗೆ ಇದು ಗಟ್ಟಿ ಕಾಂಪೌಂಡ್ ಉಂಟಲ್ಲ, ನಮಗೆ ಗೊತ್ತಾಗ್ತಿಲ್ಲ ಉಳ್ಗೆ ಏನ್ ಮಾಡ್ತಾರೆ ಗೊತ್ತಾಗ್ತದೆ. ನೀವು ಕಾಂಪೌಂಡ್ ದೊಡ್ಡದಿತ್ತು? ಅದು ಕಾಂಪೌಂಡ್ ದೊಡ್ಡದಾಗ್ತದೆ ನೋಡ್ತಾರೆ. ಅಲ್ಲಿ നല്ല ಮಾಡ್ತಾ ಇದು ಜಿಂಡೋ ಅವರ ಮನೆಯ ಪರಿಸ್ಥಿತಿಯನ್ನು ನಿನ್ನೆ ಸಂಪೂರ್ಣವಾಗಿ ನಾವು ವಿವರಿಸಿದ್ದೇವೆ. ಹೇಗಿದೆ ಮನೆಯ ಒಳಭಾಗದ ಪರಿಸ್ಥಿತಿ ಅಂತ. ಅದು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ನಾವು ವಿವರಣೆಯನ್ನು ನೀಡಿದ್ದೇವೆ. ಅದು ಸುದ್ದಿಯಲ್ಲಿ ಮಾತ್ರ ಆ ವಿವರಣೆ ನಿಮಗೆ ಕಾಣ ಸಿಗ್ತದೆ. ಒಳಗಿನ ಭಾಗ ಹೇಗಾಗಿದೆ, ಜಿಂಡೋ ಅವರ ಮನೆ ಹೇಗಿದೆ ಅನ್ನುವಂಥದ್ದು. ಇದು ಮತ್ತೊಬ್ಬರ ಮನೆ. ಈ ಮನೆಯಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗೇನಿಲ್ಲ. ಇದು ಕೂಡ ಬಹಳಷ್ಟು ಡ್ಯಾಮೇಜ್ ಆಗಿದೆ. ಈ ಮನೆಯವರನ್ನು ಕೂಡ ನಾವು ಮಾತನಾಡಿಸಬೇಕು. ನೋಡಿ, ಇಲ್ಲಿಯೂ ಕೂಡ ಫುಲ್ಲು ಡ್ಯಾಮೇಜ್ ಆಗಿದೆ. ಯಾವ ರೀತಿಯಲ್ಲಿ ಎಷ್ಟು ತೀವ್ರವಾಗಿ ಈ ಒಂದು ಸ್ಫೋಟ ಸಂಭವಿಸಿದೆ ಅನ್ನೋದಕ್ಕೆ ಉದಾಹರಣೆ ಈ ಮನೆ. ಕ್ರ್ಯಾಕ್ ಬಿದ್ದಿದೆ ನೋಡಿ. ಎಸ್, ಆ ಮೇಲ್ಭಾಗದಲ್ಲಿ ಕ್ರ್ಯಾಕ್ ಬಿದ್ದಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಸ್, ಇದೀಗ ಅವರು ಕ್ರ್ಯಾಕ್ ಬಿದ್ದಿರೋದನ್ನು ತೋರಿಸ್ತಿದ್ದು ನೋಡಿ. ಈ ಕ್ರ್ಯಾಕ್ ಇರ್ಬೋದು, ಆ ಕ್ರ್ಯಾಕ್ ಇರ್ಬೋದು, ಅದರ ಜೊತೆಗೆ ಇದು ಈ ಕ್ರ್ಯಾಕ್ ಸಂಪೂರ್ಣ ಮನೆಯನ್ನು ಧ್ವಂಸ ಅಂದರೆ ಮನೆಯ ಒಂದು ಮನೆಗೆ ಬಹಳಷ್ಟು ತೊಂದರೆ ಆಗುವಂಥದ್ದು ಇರ್ಬೋದು. ಅದರ ಜೊತೆಗೆ ಇಲ್ಲಿಯೂ ಕೂಡ ಅಷ್ಟೇ ಸಂಪೂರ್ಣ ಗೋಡೆಯ ಮೇಲ್ಭಾಗದಲ್ಲಿ ಕ್ರ್ಯಾಕ್ ಆಗಿದೆ. ಇಲ್ಲಿಯೂ ಕೂಡ ಕ್ರ್ಯಾಕ್ ಆಗಿದೆ. ಬಹಳ ದೊಡ್ಡ ಒಂದು ತೊಂದರೆಗೆ ಈ ಮನೆಯು ಕೂಡ ಕಾರಣೀಭೂತವಾಗಿದೆ. ಏನಾಗಿದೆ ಇರಲಿ ನೋಡಿ, ಇದು ಸ್ಫೋಟದ ತೀವ್ರತೆ. ಆ ಒಂದು ಘಟಕದ ಬಾಗಿಲು ತೋಟದಲ್ಲಿತ್ತು ಅಲ್ವಾ? ಇನ್ನೊಂದು ತೋಟದಲ್ಲಿ, ರಬ್ಬರ್ ತೋಟದಲ್ಲಿತ್ತು. ಈ ಮನೆ ಸರ್, ಇವರ ಓನರ್ ಹೆಸರು? ജോസഫ്. ഓക്കെ. എഷ്ടൊത്തിಗೆ സൗണ്ട് ನೀವಿದ್ರೆ ಇಲ್ಲಿ? ഞങ്ങൾ ഇതിൻ്റെ ടെറസിൻ്റെ മേലുണ്ടായിരുന്നു. ಅವರು ಟೆರೆಸ್ ಮೇಲೆ ಇದ್ರು. ಟೆರೆಸ್ ಮೇಲೆ ಅಡಿಕೆ ಗೋಣಿ ಚೀಲಕ್ಕೆ ಮಾಡ್ತಿದ್ರು. ಆವಾಗ ಒಂದು 5:10 ಆಗಿರ್ಬೋದು ಟೈಮ್. ಆ ಹೊತ್ತಿಗೆ ದೊಡ್ಡ 10 ಮಿನಿಟ್ ಒಂದು 10 ನಿಮಿಷಗಳ ಕಾಲ ಭಯಂಕರ ಭೀಕರ ಸೌಂಡ್. ಇವರು ಎದುರಿ ಮಕ್ಕಳು ಬೊಬ್ಬೆ ಹಾಕಿ ಅಲ್ಲಿಂದ ಕೆಳಗೆ ಇಳಿದು ಬಂದು ಮನೆ ಹಿಂದುಗಡೆ ಅಡಗಿ ಕೂತ್ಕೊಂಡು ಸೌಂಡ್ ಎಲ್ಲ ಹೋದ್ಮೇಲೆ ಇಲ್ಲಿ ಇವರು ಬರುವಾಗ ಇಡೀ ಊರೇ ಓಡಿ ಬರ್ತಾ ಉಂಟು ಕೆಳಗೆ ತೋಟದೊಳಗೆ. ಮೊತ್ತ ಪೊಗೆಯ ಫುಲ್ ಹೊಗೆ ಆವರಿಸ್ತಿತ್ತು. ಬೆಂಕಿ ಕಂಡಿದ್ಯಾ? ಇങ്ങോട്ട് തെറിച്ച് വെള്ളം. ಬೆಂಕಿ ಅಂದ್ರೆ ಆ ಮನೆಯನ್ನು ಕಾಣ್ತಿರಲಿಲ್ಲ, ಆ ತರ ಇದು ಫುಲ್ ಹೀಟ್ ಬಂತಂತೆ. ಇದರ ಟೆರೆಸ್ ಅಲ್ಲಿ ಇದ್ರು ಅವರು. ಟೆರೆಸ್ ಮೇಲೆ ಒಂಡ ಕೋಡೆ ಬೈಯಾಗ ಡೈಲಿ ಒಂಜಿ 5 ಗಂಟೆ ಟೈಮ್ 5 ಗಂಟೆ ಇರೋದು ಒಂಜಿ 5:30 ಟೈಮ್ ಬೇರೆ ಶೀಟ್ ಹಾಕ್ನಾರು ಅವಳು. ಆಂಡ ಕೋಡೆ ರಬ್ಬರ್ ತೋಟದ ರಬ್ಬರ್ ಶೀಟ್ ಹಾಕ್ನಾರು. ಕೋಡೆ ಐತಾರ ಅದೇ ರಜೆ ಇತ್ತೇನೆ 3 ದಿಜ್ಜರು ಬಲ್ಪಗು ಅಂಚೆ ಬೈಯಾಗ ಕೋಡೆ ಇತ್ತಿಜ್ಜಿ ಇಂತ ಮಿತ್ತಗಿತ್ತೆ ಮೂಲಿತ್ತೇರು ಇಜ್ಜಂದ ಗ್ಯಾರಂಟಿ ಇಂಬೆರ್ಲ ಕೋಡೆ ಜೀವಗದಾಯ್ತಾನಲ್ಲ ಇಂದ ಆ ಒಂದು ತೊಂದರೆ ಆಪೇದಂತೆ. ಲಕ್ ಚೆನ್ನಾಗಿದೆ. ಲೆಕ್ಕ ಚೆನ್ನಾಗಿದೆ. ಸ್ಫೋಟಗೊಂಡಿರುವಂತಹ ಮೇಲ್ಭಾಗದಲ್ಲಿರುವಂತಹ ಮತ್ತೊಬ್ಬರ ಮನೆ ನೀಲಯ್ಯ ಮೂಲ್ಯರವರ ಮನೆ. ಬಹಳ ವಿಶೇಷವಾಗಿ ಇಲ್ಲಿಯೂ ಕೂಡ ಪರಿಸ್ಥಿತಿ ಅದೇ ರೀತಿ ಇದೆ. ಸಂಪೂರ್ಣ ಕ್ರ್ಯಾಕ್ ಬಿದ್ದಿದೆ ಗೋಡೆ, ಅಲ್ಲಲ್ಲಿ ಬಿರುಕು ಬಿದ್ದಿರುವಂಥದ್ದು. ಜೊತೆಗೆ ಇಲ್ಲಿ ಮಾಡಿನ ಹಂಚುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಕೆಳಭಾಗದಲ್ಲಿ. ನಂತರ ಮೇಲ್ಭಾಗದಲ್ಲಿ ಅದರ ಸೀಟ್ ಕೂಡ ಜಾರಿರುವಂಥದ್ದು ಎಲ್ಲವನ್ನು ಕೂಡ ನಾವು ನಿಮಗೆ
ತೋರಿಸ್ತಾ ಇದ್ದೀವಿ. ಇಲ್ಲಿ ಅವರ ಮನೆಯ ಮುಂಭಾಗದ ದಾರಂದದ ಮೇಲ್ಭಾಗದಲ್ಲೇ ಬಹಳ ದೊಡ್ಡ ಬಿರುಕು ಬಿಟ್ಟಿದೆ. ಆ ಬಿರುಕನ್ನು ಕೂಡ ತಾವು ನೋಡ್ತಾ ಇದ್ರಿ. ಇಲ್ಲಿ ಸುತ್ತಮುತ್ತಲಿನ ಮನೆಗಳಿಗೆ ಇಂಥ ಬಿರುಕುಗಳು ಸಾಮಾನ್ಯ ಅನ್ನುವಂಥ ರೀತಿಯಲ್ಲಿ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಸುತ್ತಮುತ್ತಲಿನ ಮನೆಗಳಿಗೆ ಡ್ಯಾಮೇಜ್ ಆಗಿದೆ. ಇವರ ಮನೆಯ ಹಿಂಭಾಗದ ಜಪ್ಪಿನ ಗೋಡೆ ಸಂಪೂರ್ಣವಾಗಿ ಮನೆಯಿಂದ ಬೇರ್ಪಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಬಿರುಕು ಬಹಳ ದೊಡ್ಡದಲ್ಲಿ ಬಿಟ್ಟಿರುವಂಥದ್ದು. ನಿನ್ನೆ ಬಿರುಕು ಬಿಟ್ಟದಕ್ಕೆ ಇದೊಂದು ಪ್ರೂಫ್. ಇದು ಕೂಡ ಒಂದು ಇಡೀ ಮನೆಯಿಂದ ಈ ಗೋಡೆ ಬೇರ್ಪಟ್ಟು ಹೊರ ಹೋಗುವಂತಹ ಲಕ್ಷಣಗಳು ಕಾಣಸಿಗ್ತಾ ಇದೆ. ಅಷ್ಟರ ಮಟ್ಟಿಗೆ ದೊಡ್ಡ ಬಿರುಕಿಲ್ಲಿ ಉಂಟಾಗಿದೆ. ಎಂಚ ಅದಿದ್ದು ಆಕೊರಿಯ ಪತ್ತೊಂದು ಪೋಯಿ ಎನ್ನ ದೆತೊಂದು ಬಂದನ್ನಾಗ ನಾಲ್ ಬೇರೆ ಬೇರೆ ಇಂಚ ತೂಪ ಈತ್ ಮಲ್ಲ ಬೊಂದೆ ಕೊಂಡು ಅಂಚಿ ಆತಿ ಗೊತ್ತು ಎಂಕು ದಾಲಜಿ ತಿಗಾಲ ಪುಡಾವನೆಟನ್ನ ದುಂಬೇ ಒಂದು ಆತ ನಾವು ಆರ್ತದ ಎಂಕ ಸಾಧ್ಯ ನಿಜ್ಜಿ ತಡತನ ಇತ್ತೆ ಮಸ್ತ್ ಡ್ಯಾಮೇಜ್ ಆತನದ ಇಲ್ಲಾಗ ಅಂದು ದಾಯ್ತ ಅಂದ್ನು ನಿಖಿಲೆ ಆಕಲ ಗುರ್ತುಂಟ ಆಕಲ್ನ ಏರ್ನ ಪಟಾಕಿದ ಆಕಲ್ನ ಎಂಕ್ಲೆ ಗುರ್ತೊಂಡು ಒಂದು ಅಂತೆ ಅಂತಂತೆ ದಾದ ಅಂತಿರಾರು ಎಂಕ್ಲೆ ಗೊತ್ತು ಜಂಗ್ಲು ಪಾತೆರ್ದು ಜಂಗ್ಲು ಪಾತೆರ್ಜ ಹೆಜ್ಜೆ ಅಂಗ್ಲು ಪಟಾಕಿದಾಗ್ಲು ಎಂಕ್ಲ ಎಪ್ಪಲ ತಿಕ್ಕುಜೇರಿ ಬೇರೆ ದಾಖಲೆ ನಮ್ಮನಿ ಗುರ್ತುಂಡ ಹೆಚ್ಚಪ್ಪ ಹೆಚ್ಚು ಹೆಚ್ಚು ಅಲ್ಪ ದಾಯ್ತಾ ಒಂದೊಂದು ಗೊತ್ತಿತ್ತು ನನಗೆ. ಹೆಚ್ಚು ಎಂಕ್ಲೆ ಗೊತ್ತು ಎಂಕ್ಲೆ ದಾಂದು ಗೊತ್ತು ಮಗ್ಲು ಬಲ್ ಪೂಲಾಕದ ಬೆಲೆ ಓಪೇರು ಯಾನವ್ರು ತಿಪ್ಪೆ ಎನ್ನ ರೇವತಿ. ಮತ್ತೊಂದು ಮನೆ ಇದೆ ಇಲ್ಲಿ ಸ್ಫೋಟಗೊಂಡಂತಹ ಪ್ರದೇಶದ ಬಹಳ ಹತ್ತಿರದಲ್ಲಿರುವಂಥ ಮತ್ತೊಂದು ಮನೆ, ವಸಂತಿ ಅವರ ಮನೆ. ಆ ಮನೆಯಲ್ಲಿಯೂ ಕೂಡ ಸ್ಫೋಟ ಆಗಿದೆ. ಅವರು ಆ ಸಂದರ್ಭದಲ್ಲಿ ಇದ್ದರು. ಇಲ್ಲ ಮತ್ತೊಂದು ಸಾದಿ ಜೋಕುಲು ಮೂಲು ಸೀಟಾಪುರ ಗುಳ್ಳುದು ಸಾಫಾರದು ಆತರಾಗ ಬಡಂಬಗೆ ಇಡೀ ಆಶ್ರಯ ಮಿತ್ತು ಹೇಳಿ ಆತ ಅದರ ಜೋಕುಲ ದಾದಾದ ಶಬ್ದಗೆ ಎಂಡ ಅದರ ಸೂತ ಬಂದೇನೆ ಬರ್ಪುಂಡಪ್ಪ ಎಂಡ್ ఒక పూర ఎంగులు జాలికే పోయా ఎంగులు ఇల్లు ఫుల్ ఇది ఎంగులు నేను 5 ವರ್ಷ 10 ವರ್ಷ ಆಂಡಿ ಇಲ್ಲು ಕಟ್ಟದು ನಾನು ಎಂಗುಲ್ಲ ನೀರು ಪೂರ ಉಲಾಯಿ ಪೂರ ಎಂಗುಲು ದಾದಾಗತಿ ಪೂರ ಕೂಡ ಅದು ಹೋಗ್ತದೆ. ಈ ಮನೆಯ ಪರಿಸ್ಥಿತಿ ಯಾಕೆಂತಂದರೆ ಇದೀಗ ಸಾಲ ಮಾಡಿಯೋ ಅಥವಾ ಕಷ್ಟಪಟ್ಟು ಒಂದು ಕಟ್ಟಿದಂಥ ಮನೆ, ಅದು ಈಗ ಸಂಪೂರ್ಣವಾಗಿ ಕ್ರ್ಯಾಕ್ ಆಗಿದೆ. ಈ ಮನೆಯ ಜಪ್ಪಿನ ಭಾಗ ನೋಡಿ ಸಂಪೂರ್ಣವಾಗಿ ಕ್ರ್ಯಾಕ್ ಆಗಿರುವಂಥ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಕ್ರ್ಯಾಕ್ ಆಗಿದೆ ಅನ್ನೋಂಥದ್ದು. ಒಳಭಾಗವೂ ಕೂಡ ಅಷ್ಟೇ ಡ್ಯಾಮೇಜ್ ಆಗಿದೆ. ಯಾಕಂತಂದರೆ ಶೌಚಾಲಯದ ಕೊಠಡಿ ಸಂಪೂರ್ಣ ಡ್ಯಾಮೇಜ್ ಆಗಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿಯೂ ಕೂಡ ಅಷ್ಟೇ ಕ್ಲೋಸ್ ಆಗಿದ್ದಂಥ ಬಾಗಿಲುಗಳೆಲ್ಲವೂ ಕೂಡ ಸಂಪೂರ್ಣ ಇದಾಗಿದೆ. ಜೊತೆಗೆ ಅಲ್ಲಿ ಮೇಲ್ಭಾಗ ಶೌಚಾಲಯದ ಮೇಲ್ಭಾಗವನ್ನು ಕೂಡ ನಾನು ನಿಮಗೆ ತೋರಿಸ್ತೀವಿ. ಮಾಡಿನ ಭಾಗ ಅದು ಕೂಡ ಧ್ವಂಸಗೊಂಡಿದೆ. ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಅವರ ಗೋಡೆ ಅದು ಕೂಡ ಬಿರುಕು ಬಿಟ್ಟಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಒಳಭಾಗ ಇಲ್ಲಿ ಅಡುಗೆ ರೂಮನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿಯ ಇವರ ಅಡುಗೆ ರೂಮ್ನಲ್ಲಿಯೂ ಕೂಡ ಬಿರುಕು ಬಿಟ್ಟಿವೆ. ಅಂದರೆ ಎಲ್ಲ ಕೂಡ ಕ್ರ್ಯಾಕ್ ಆಗಿದೆ. ಮೇಲ್ಭಾಗ ಎಲ್ಲವೂ ಕೂಡ ಕ್ರ್ಯಾಕ್ ಆಗಿದೆ. ಇಡೀ ಒಂದು ರೌಂಡು ಕ್ರ್ಯಾಕ್ ಆಗಿದೆ. ಯಾಕೆಂತಂದರೆ ಇದು ಪಕ್ಕದಲ್ಲೇ ಇರುವಂತಹ ಮನೆ. ಇದು ಸ್ವಲ್ಪ ಟೆರೇಸ್ ಮನೆ ಆಗಿರೋದ್ರಿಂದ ಅಥವಾ ಸ್ವಲ್ಪ ಒಂದು ಪಿಲ್ಲರ್ ಇರುವಂಥ ಮನೆ ಆಗಿರೋದು ಸ್ವಲ್ಪ ಮಟ್ಟಿಗೆ ಉಳಿದಿದೆ ಅಂತ ಹೇಳ್ಬೋದು. ನೋಡಿ ಎಲ್ಲ ಕ್ರ್ಯಾಕ್ ಆಗಿರುವಂಥದ್ದು. ಇದು ಈ ಕ್ರ್ಯಾಕ್ ಹೇಗಾಗಿದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅಂದರೆ ಮಳೆಗಾಲದ ಟೈಮಲ್ಲಿ ಇದರ ತೀವ್ರತೆ ಅಥವಾ ಕ್ರ್ಯಾಕ್ ಆಗಿರುವಂಥದ್ದು ಎಲ್ಲವೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇದೆ. ಆದರೆ ಮನೆಯವರಂತೂ ಟೆನ್ಷನಲ್ಲಿದ್ದಾರೆ. ಯಾಕೆಂತಂದರೆ ನಾವು ಮನೆ ಕಟ್ಟಿ ಸುಮಾರು 6 ವರ್ಷಗಳಾಯಿತು. ಈ 6 ವರ್ಷಗಳಲ್ಲಿ ಹೀಗಾದರೆ ಹೇಗೆ ಅನ್ನುವಂತಹದ್ದು ಬಹಳ ಚಿಂತೆಗೆ ಕಾರಣ ಆಗಿದೆ. ನಿನ್ನೆ ನಡೆದಂತಹ ಸುಡುಮದ್ದು ತಯಾರಿಕಾ ಘಟಕದ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗೊಂಡಿರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಿ. ಕ್ರೈಮ್ ಲೈನ್ ಇದೆ, ಅದರ ಜೊತೆಗೆ ಮಹಜರು ಮತ್ತು ಇನ್ನಿತ್ಯಾದಿ ತನಿಖೆಗಳು ಅಲ್ಲಿ ಆಗ್ತಾಯಿದೆ. SP ರಿಷ್ಯಂತ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇರುವಂಥದ್ದು. ಅಲ್ಲಿ ಅವರೆಲ್ಲ ನಿಂತಿರುವಂತಹ ಸ್ಥಳ ಅದು ಒಂದು ಘಟಕ ಇದ್ದಂಥ ಸ್ಥಳ. ಆ ಘಟಕ ಇದ್ದಂಥ ಸ್ಥಳದಲ್ಲಿ ತನಿಖೆ ಆಗ್ತಿರುವಂಥ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಅಲ್ಲಿ ಸುತ್ತಮುತ್ತ ದೇಹದ ವಿವಿಧ ಭಾಗಗಳು ಬಿದ್ದಿತ್ತು. ಆ ದೇಹದ ವಿವಿಧ ಭಾಗಗಳು ಬಿದ್ದಿದ್ದಂತಹ ಸ್ಥಳದ ವಿಡಿಯೋ ಚಿತ್ರೀಕರಣವನ್ನು ತನಿಖೆಗೋಸ್ಕರ ಅಲ್ಲಿ ಮಾಡ್ತಾ ಇದ್ದಾರೆ. ವಿಡಿಯೋ ಚಿತ್ರೀಕರಣವು ಕೂಡ ಅಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಇಲ್ಲಿ ಒಂದು ಜನ ನಿಂತಿರುವಂಥ ಪ್ರದೇಶದಲ್ಲಿ ದೊಡ್ಡದಾದಂತಹ ಶೆಡ್ ಒಂದಿತ್ತು. ಆ ಶೆಡ್ಡಿನ ಕುರುಹುಗಳು ಕೂಡ ಸಿಗದಂತಹ ರೀತಿಯಲ್ಲಿ ಶೆಡ್ಡು ಮಾಯ ಆದಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದರು. ಜೊತೆಗೆ ಈ ರಬ್ಬರ್ ಮತ್ತು
ಅಲ್ಲಿರ್ತಕ್ಕಂತಹ ಅಡಿಕೆ ಈ ಎರಡೂ ತೋಟದಲ್ಲಿಯೂ ಕೂಡ ಬಹಳಷ್ಟು ದೇಹದ ಭಾಗಗಳು ಇತ್ತು. ಆ ದೇಹದ ಭಾಗಗಳನ್ನು ಕೂಡ ಫೋಟೋ ಅಥವಾ ದೇಹದ ಭಾಗಗಳ ಹಲವು ದೃಶ್ಯಗಳು ಈಗಾಗಲೇ ನೋಡಿದ್ದೀರಿ. ಅದ್ರ ಜೊತೆಗೆ ಕಾಂಪೌಂಡು ಅಲ್ಲಿರ್ತಕ್ಕಂಥ ಕಾಂಪೌಂಡ್ ಅಂತ ತಾವು ನೋಡ್ತಾ ಇದ್ದೀರಿ. ಕಾಂಪೌಂಡು ಸಾಧಾರಣ ಒಂದು 50 ಮೀಟರ್ನ ಕಾಂಪೌಂಡು ಸಂಪೂರ್ಣವಾಗಿ ಧ್ವಂಸಗೊಂಡಿದೆ. ಅಲ್ಲೊಂದು ಕಾಂಪೌಂಡ್ ಇತ್ತು ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಂಥ ಕುರುಹುಗಳು ಸಿಗದಂಥ ರೀತಿಯಲ್ಲಿ ಆ ಕಾಂಪೌಂಡ್ ಧ್ವಂಸಗೊಂಡಿರುವಂಥದ್ದು. ಸುತ್ತಲಿನ ಕಾಂಪೌಂಡ್ ಎಷ್ಟು ಬಲವಾಗಿದೆ ಮತ್ತು ಎಷ್ಟು ಎತ್ತರವಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಆರಂಭದಲ್ಲೇ ನೋಡಿದ್ದೀರಿ. ಆ ಕಾಂಪೌಂಡು ಕೂಡ ಎಲ್ಲವೂ ಕೂಡ ಕುಸಿದೋಗಿರುವಂಥದ್ದು. ಅಡಿಕೆ ತೋಟದ ಒಳಭಾಗದಲ್ಲಿ ಇಂತಹದೊಂದು ಪಟಾಕಿ ತಯಾರಿಕಾ ಘಟಕ ಇತ್ತು ಅನ್ನುವಂಥದ್ದಕ್ಕೆ ಕುರುಹು ಸಿಗದಂತಹ ರೀತಿಯಲ್ಲಿ ಇಲ್ಲಿ ಎಲ್ಲವೂ ಕೂಡ ನಡೆದು ಹೋಗಿರುವಂಥದ್ದು. ಆ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ತನಿಖೆ ಚುರುಕುಗೊಂಡಿದೆ. ಇನ್ನಷ್ಟು ವೇಗವನ್ನು ತನಿಖೆ ಪಡೀತಾ ಇದೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿದು ಬರಲಿಕ್ಕಿದೆ. ಬೆಳ್ತಂಗಡಿ ತಾಲೂಕಿನ ಕುಕ್ಕೇಡಿ ಗ್ರಾಮದ ಗೋಳಿಯಂಗಡಿ ಸಮೀಪ ಪಟಾಕಿ ತಯಾರಿಕಾ ಘಟಕದಲ್ಲಿ ಸಂಭವಿಸಿದಂತಹ ಭೀಕರ ಸ್ಫೋಟಕ್ಕೆ 3 ಸಾವನ್ನಪ್ಪಿದ್ದಾರೆ. ಅದರ ಜೊತೆಗೆ ತನಿಖೆ ತೀವ್ರಗೊಂಡಿದೆ. ಈಗಾಗಲೇ ಇದರ ಮಾಲೀಕ ಸೈಯದ್ ಬಸೀರ್ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿಯ ಒಂದು 3 ಸಾವನ್ನಪ್ಪಿರುವವರ ಸಂಬಂಧಿಕರಲ್ಲಿ ಓರ್ವನ ಸಂಬಂಧಿಕರು ಚೇತನ್ ಎಂಬುವರ ಸಂಬಂಧಿಕರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರಿಗೆ DNA ಪರೀಕ್ಷೆ ಮಾಡಿ ಮೃತದೇಹವನ್ನು ಕೊಡುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಇದೀಗ ತನಿಖೆ ಚುರುಕುಗೊಂಡಿದೆ. ಜೊತೆಗೆ ಅಂದರೆ ಈ ಒಂದು ಸ್ಫೋಟಕ್ಕೆ ಕಾರಣ ಏನು, ಈ ಸ್ಫೋಟದ ಹಿನ್ನೆಲೆ ಏನು ಅನ್ನುವಂಥದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಸಿಗಲಿಕ್ಕಿದೆ. ತನಿಖೆ ಚುರುಕುಗೊಂಡಿದ್ದು ಇಲ್ಲಿ ನಿಜವಾಗಿಯೂ ತಪ್ಪಿತಸ್ಥರು ಯಾರು, ಸ್ಫೋಟಕ್ಕೆ ನಿಜವಾದ ಕಾರಣ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕಿದೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಗೋಳಿಯಂಗಡಿ, ಕುಕ್ಕೇಡಿ ಗ್ರಾಮ.